ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಟಿ ಸ್ಟೇಟಸ್ ಮೇಕರ್ ಚಾನಲ್ಗೆ. ಇವತ್ತು ನಾವು ಎಸ್ ಕ್ಯೂ ಎಲ್ ಬೇಸಿಕ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ಡೀಟೇಲ್ ಆಗಿ ನೋಡೋಣ. ಸೊ ಇವತ್ತಿನ ನಮ್ಮ ಫೋಕಸ್ ಬಂದ್ಬಿಟ್ಟು ಟೇಬಲ್ ಕ್ರಿಯೇಷನ್, ಡೇಟಾ ಇನ್ಸರ್ಷನ್, ಡೇಟಾ ರಿಟ್ರೀವ್ ಯೂಸಿಂಗ್ ಸೆಲೆಕ್ಟ್ ಕ್ವರೀಸು, ಮತ್ತು ಆಪರೇಟರ್ಸು, ಅಗ್ರಿಗೇಟ್ ಫಂಕ್ಷನ್ಸು, ಮತ್ತು ಗ್ರೂಪ್ ಬೈ ಆ್ಯಂಡ್ ಹ್ಯಾವಿಂಗ್ ಕ್ಲಾಸ್. ಇದೆಲ್ಲ ಕಾನ್ಸೆಪ್ಟ್ನ ನಾವು ಬಿಗಿನರಿಂದ ಇಂಟರ್ಮೀಡಿಯೇಟ್ ಲೆವೆಲ್ವರೆಗೂ ಕ್ಲಿಯರ್ ಆಗಿ ನೋಡೋಣ. ಫಸ್ಟ್ ಸ್ಟೆಪ್ ಇನ್ ಎಸ್ ಕ್ಯೂ ಎಲ್ ಇಸ್ ಡಿಫೈನಿಂಗ್ ದ ಸ್ಟ್ರಕ್ಚರ್. ಅಂತಂದರೆ ಇವಾಗ ನಾವು ಸ್ಟೂಡೆಂಟ್ಸ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ ಹೆಸರಿನ ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ ಅಂತ, INT ಅಂತಂತಂದರೆ ಇಂಟಿಜರ್ ಡೇಟಾ ಟೈಪ್ ಅಂತ. ಪ್ರೈಮರಿ ಕೀ ಅಂತಂದರೆ ಯೂನಿಕ್ ಐಡೆಂಟಿಫಿಕೇಶನ್ಗೋಸ್ಕರ ನಾನು ಪ್ರೈಮರಿ ಕೀನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಅಲೌ ಇಲ್ಲ ಅಂತ ಕೂಡ ಪ್ರೈಮರಿ ಕೀ ಡಿಫೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾರ್ಕ್ಯಾರ್ ಅಂತ. ಇದು ಬಂದ್ಬಿಟ್ಟು ವೇರಿಯಬಲ್ ಲೆಂತ್ ಆಫ್ ಕ್ಯಾರೆಕ್ಟರ್ನ ಡೇಟಾನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಟೈಪ್ಸ್ನ ಯೂಸ್ ಮಾಡೋಕ್ಕೆ ವ್ಯಾರ್ಕ್ಯಾರ್ ಅಂತ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಅಂತ. ಡೇಟ್ ಅಂತಂತಂದರೆ ಡೇಟ್ ಫಾರ್ಮೆಟ್ನ ಸ್ಟೋರ್ ಮಾಡೋಕ್ಕೆ ನಾನು ಡೇಟ್ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಡೇಟ್ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಡೇಟ್ ಆಫ್ ಬರ್ತ್ಗೆ. ಸೊ ನೆಕ್ಸ್ಟ್ ಟೇಬಲ್ ಸ್ಟ್ರಕ್ಚರಲ್ಲಿ ಡಿಫೈನ್ ಮಾಡುವುದು ಡೇಟಾಬೇಸ್ ಡಿಸೈನ್ ಅಲ್ಲಿ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಟೇಬಲ್ ಸ್ಟ್ರಕ್ಚರ್ನ ಡಿಫೈನ್ ಮಾಡುವುದು ಡೇಟಾಬೇಸಲ್ಲಿ ಫಸ್ಟ್ ಸ್ಟೆಪ್ಪು. ಸೊ ಟೇಬಲ್ ಕ್ರಿಯೇಟ್ ಮಾಡಿದ ಮೇಲೆ ಡೇಟಾನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ನಾವು ಮಲ್ಟಿಪಲ್ ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಮಲ್ಟಿಪಲ್ ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದೀವಿ. ನಾನಿಲ್ಲಿ 11 ರೆಕಾರ್ಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರೆಕಾರ್ಡಲ್ಲಿ ಮೊಬೈಲ್ ನಂಬರ್ ಎಂಟಿ ಸ್ಟ್ರಿಂಗ್ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 101 ಅಲ್ಲಿ ಸೊ ಇದು 111 ಸ್ಟೂಡೆಂಟ್ ಐಡಿಯಲ್ಲಿ ನಾನು ಎಂಟಿ ನಂಬರ್ನ ತಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಎಂಟಿ ಸ್ಟ್ರಿಂಗ್ ಅಂತ ತೋರಿಸುತ್ತೆ. ಸೊ ಅದು ನಲ್ ಅಂತ ವ್ಯಾಲ್ಯೂ ಇರಲ್ಲ. ಸೊ ಅದೊಂದು ಎಂಟಿ ಸ್ಟ್ರಿಂಗ್. ಇದು ಇಂಟರ್ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. SQL ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಮಾಂಡ್ ಅಂತಂದ್ರೆ ಸೆಲೆಕ್ಟ್. ಸೆಲೆಕ್ಟ್ ನಾವು ಆಲ್ ರೆಕಾರ್ಡ್ಸ್ನ ರಿಟ್ರೀವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹ್ಯಾಶ್ಟ್ಯಾಗ್ ಏನಿದೆಯೋ ಇಂಡಿಕೇಟ್ ಆಲ್ ಕಾಲಮ್ಸ್ ಅಂದರೆ ಪ್ರೊಡಕ್ಷನ್ ಎನ್ವೈರನ್ಮೆಂಟ್ ಅಲ್ಲಿ ಸ್ಟಾರ್ ಅವಾಯ್ಡ್ ಮಾಡಿ ರಿಕ್ವೈರ್ಡ್ ಕಾಲಮ್ ಸ್ಪೆಸಿಫೈ ಮಾಡಬಹುದು. ಇದೊಂದು ಬೆಸ್ಟ್ ಪ್ರಾಕ್ಟೀಸ್. ಸೊ ಅಂದರೆ ಇಲ್ಲಿ ನಾವು ಕಾಲಮ್ಸ್ ಕೂಡ ಇದು ಮಾಡ್ಬೋದು. ಅಂತಂದರೆ ಇಲ್ಲಿ ನಾವು ಏನು ಅಟ್ರಿಬ್ಯೂಟ್ಸ್ನ ತಗೊಂಡಿದ್ದೀವೋ ಆ ಅಟ್ರಿಬ್ಯೂಟ್ಸ್ನ ತಗೊಂಡು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ವೇರ್ ಕ್ಲಾಸ್. ವೇರ್ ಕ್ಲಾಸಲ್ಲಿ ಕಂಡೀಷನ್ ಬೇಸ್ ಫಿಲ್ಟರಿಂಗ್ ಮಾಡುತ್ತೆ. ಅಂದರೆ ಫಿಲ್ಟರ್ ಮಾಡೋಕ್ಕೆ ನಾವು ವೇರ್ ಕ್ಲಾಸ್ನ ಯೂಸ್ ಮಾಡ್ಕೊತೀವಿ. ಇಲ್ಲಿ ಬಂದ್ಬಿಟ್ಟು ಎಕ್ಸಿಕ್ಯೂಷನ್ ಆರ್ಡರ್ ಯಾವ ಥರ ಇರುತ್ತೆ ಅಂತಂದರೆ ಫ್ರಾಮು, ವೇರು ಮತ್ತು ಸೆಲೆಕ್ಟ್. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸಿಕ್ಯೂಷನ್ ಆರ್ಡರ್ ಯಾವ ಥರ ಇರುತ್ತೆ ಅಂತಂದರೆ ಫ್ರಾಮು, ನೆಕ್ಸ್ಟ್ ವೇರು, ಅದಾದಮೇಲೆ ಸೆಲೆಕ್ಟ್. ಅಂದರೆ ಫ್ರಾಮ್ ಅಂದರೆ ಈ ಟೇಬಲ್ಗೆ ಹೋಗ್ಬಿಟ್ಟು ಇಲ್ಲಿಂದ ವೇರ್ ಅಂತಂತಂದರೆ ಇದೇನು ಟೇಬಲ್ ಇದೆಯೋ ಈ ಟೇಬಲಲ್ಲಿ ಸ್ಟೂಡೆಂಟ್ ID 105 ಎಲ್ಲಿದೆ ಅದು 105 ಇಂದ ನನಗೆ ಯಾವ್ಯಾವ ಕಾಲಮ್ ಬೇಕು ಅಂತಂತಂದರೆ ಆಲ್ ಕಾಲಮ್ಸ್. ಸೊ ಈ ಥರ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ಅಂತ ಇದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಸೊ ನಮಗೆ ಆಲ್ ರೆಕಾರ್ಡ್ಸ್ನ ಔಟ್ಪುಟ್ಟಲ್ಲಿ ಶೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಸ್ಟೂಡೆಂಟ್ಸ್ ವೇರ್ ಸ್ಟೂಡೆಂಟ್ ID = 105 ಅಂತ ಕೊಟ್ಟಿದ್ದೀನಲ್ವಾ.
ಸೊ ಇದು ಬಂದ್ಬಿಟ್ಟು ಇದರಲ್ಲಿರೋದು ಅಷ್ಟು ಕಾಲಮ್ಸ್ ನನಗೆ ಶೋ ಮಾಡು ಅಂತ ಹೇಳ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅದು 105 ಐ ಡಿ ಯಾರ್ದಿದೆಯೋ ಅವ್ನ ಫುಲ್ ಡೀಟೇಲ್ಸ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಅಂದ್ರೆ ಶೋ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಂಕ್ಟ್ ಅಂತ. ಡಿಸ್ಟಿಂಕ್ಟ್ ಅಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ರಿಮೂವ್ ಮಾಡುತ್ತೆ. ಸೊ ಇದನ್ನ ನಾವು ಯುನಿಕ್ ವ್ಯಾಲ್ಯೂನ ಫೆಚ್ ಮಾಡಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆನಾ? ಸೊ ಇದೇನಿದೆಯೋ ಇದನ್ನ ನಾವು ಯುನಿಕ್ ವ್ಯಾಲ್ಯೂಸ್ನ ಫೆಚ್ ಮಾಡಕ್ಕೆ ಯೂಸ್ ಮಾಡ್ಕೋತೀವಿ. ಅಂದ್ರೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅನ್ನೋದು ನಮಗೆ ಯುನಿಕ್ ವ್ಯಾಲ್ಯೂಸ್ನ ಕೊಡುತ್ತೆ. ಸೊ ಇಲ್ಲಿ ನಮಗೆ ಮೇಲ್ ಅಂಡ್ ಫಿಮೇಲ್ ಅಂತ 2 ಜೆಂಡರ್ ಇದೆ ಅಲ್ವಾ? ಸೊ ಇದು ಬಂದ್ಬಿಟ್ಟು ನಮಗೆ ಯೂನಿಕ್ ವ್ಯಾಲ್ಯೂಸ್ ಅಂದ್ರೆ ಆಲ್ ರೆಕಾರ್ಡ್ಸ್ಗೆ ನಾವು ಮೇಲ್ ಫಿಮೇಲ್ ಅಂತ ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಮೇಲ್ ಫಿಮೇಲ್ ಅಂತ ಇರೋದನ್ನ ಮಾತ್ರ ಜೆಂಡರ್ ಯಾವ ತರ ಇದೆ ಅಲ್ಲಿ ಮತ್ತೆ ಅದರ್ಸ್ ಅಂತ ನಾವು ಆಡ್ ಮಾಡಿದ್ರೆ ಅದರ್ಸ್ ಅಂತ ಕೂಡ ಬರ್ತಾ ಇತ್ತು. ಸೊ ಅದೊಂದು ಯೂನಿಕ್ ವ್ಯಾಲ್ಯೂನ ರಿಟ್ರೀವ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಡರ್ ಬೈ ಅಂತ. ಆರ್ಡರ್ ಬೈ ಅಂತಂದ್ರೆ ಶಾರ್ಟಿಂಗ್ ಡೇಟಾ ಪ್ರೆಸೆಂಟೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಇಲ್ಲಿ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತ ಬರುತ್ತೆ. ಸೊ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಅಂತಂದ್ರೆ ಇದು ಬಂದ್ಬಿಟ್ಟು ASC ಅಂತಂದ್ರೆ ಅಸೆಂಡಿಂಗ್ ಆರ್ಡರ್. ಅದೇ ನಾವು DESC ಅಂತ ಬರೆದ್ರೆ ಇದು ಒಂದು ಡಿಸೆಂಡಿಂಗ್ ಆರ್ಡರ್. ಸೊ ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ನಂಬರ್ ನಮಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ತೋರಿಸುತ್ತೆ. ಅಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಇಂದ ಸ್ಮಾಲೆಸ್ಟ್ ವ್ಯಾಲ್ಯೂ ವರೆಗೂ. ಅಸೆಂಡಿಂಗ್ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇಂದ ಲಾರ್ಜೆಸ್ಟ್ ವ್ಯಾಲ್ಯೂ. ಸೊ ಈ ತರ ಬಂದ್ಬಿಟ್ಟು ನಮಗೆ ತೋರಿಸುತ್ತೆ. ಸೊ ಇಲ್ಲಿವರೆಗೂ ನಾವು ನಿನ್ನೆ ನೋಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟ್ ಕೂಡ ನಿನ್ನೆ ನೋಡಿದ್ವಿ ನಾವು. ಟಾಪ್ n ರೆಕಾರ್ಡ್ಸ್ ನ ಫೆಚ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಲಾರ್ಜ್ ಡೇಟಾ ಸೆಟ್ ಹ್ಯಾಂಡಲ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದ್ರೆ ದೊಡ್ಡದಾಗಿರೋ ಇವಾಗ ನೀವು ಅಮೆಝಾನ್ ಕಂಪನಿಲಿ ಹೋದ್ರೆ ತುಂಬಾ ಡೇಟಾ ಇರುತ್ತೆ. ಸೊ ಆ ಡೇಟಾದಲ್ಲಿ ನಿಮಗೆ ಲಿಮಿಟ್ ನ ಯೂಸ್ ಮಾಡಿಕೊಂಡು ನೀವು ಡೇಟಾನ ಫೆಚ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಆಪರೇಟರ್ಸ್. ಕಂಪ್ಯಾರಿಸನ್ ಆಪರೇಟರ್ಸ್ ಅಂತಂದ್ರೆ ಫಸ್ಟ್ ನಾವು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಈಕ್ವಲ್ ಟು ಅಂತ ಯೂಸ್ ಮಾಡಿಕೊಂಡು ನಾವು ಮುಂಬೈ ರೆಕಾರ್ಡ್ಸ್ ಎಲ್ಲಿದೆಯೋ ಆ ರೆಕಾರ್ಡ್ಸ್ ನಾವು ಇಲ್ಲಿ ಫೆಚ್ ಮಾಡ್ಬೋದು. ಸೊ ಮುಂಚೆನೇ ಹೇಳ್ದಂಗೆ ವೇರ್ ಕ್ಲಾಸ್ ಅಂತಂದ್ರೆ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಡೇಟಾನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ ಡೇಟಾನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ? ಸೊ ಯಾವ್ದು ಈಕ್ವಲ್ ಟು ಇದೆಯೋ ನಾಟ್ ಈಕ್ವಲ್ ಟು ಇದೆಯೋ ಗ್ರೇಟರ್ ದ್ಯಾನ್ ಇದೆಯೋ ಇಲ್ಲಿ ಬಂದ್ಬಿಟ್ಟು ನಾವು ಡೇಟ್ ಆಫ್ ಬರ್ತ್ ನ ಗ್ರೇಟರ್ ದ್ಯಾನ್ ಅಂಡ್ ಈಕ್ವಲ್ ಟು ಅಂತ ತಗೊಂಡಿದ್ವಿ, ಗ್ರೇಟರ್ ದ್ಯಾನ್ ಅಂತ ತಗೊಂಡಿದ್ವಿ. ಸೊ ಅದಂದ್ರೆ ಸೊ 2005 ಮೇಲ್ಗಡೆ ಯಾರು ಡೇಟಾ ಬರ್ತಿದೆಯೋ ಆ ಡೇಟಾನ ಫೆಚ್ ಮಾಡು ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಅದೇ ನಾವು ಬಂದ್ಬಿಟ್ಟು ಲೆಸ್ ದೆನ್ ಅಂತ ಹಾಕಿದ್ರೆ ಸೊ ನಮಗೆ ಡೇಟ್ ಆಫ್ ಬರ್ತ್ ಫೆಚ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ರೆಕಾರ್ಡ್ ಅಲ್ಲಿ ಅದಕ್ಕಿಂತ ಕೆಳಗಡೆ ಇರೋ ಡೇಟಾ ಬರ್ತ್ ಇರೋದೇ ಡೇಟಾ ಇದೆ. ಸೊ ಅದಕ್ಕಿಂತ ಜಾಸ್ತಿ ಡೇಟಾ ಬರ್ತ್ ಇರೋದು ಡೇಟಾ ನಮ್ಮ ಹತ್ರ ಫೆಚ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅದು ತೋರಿಸ್ತಾ ಇರಲಿಲ್ಲ. ಅದೇ ತರ ಇಲ್ಲಿ ಬಂದ್ಬಿಟ್ಟು ನಾಟ್ ಈಕ್ವಲ್ ಟು ಅಂತ ಇದೆ. ಸೊ ನಾಟ್ ಈಕ್ವಲ್ ಟು ನಾವು ಯಾವ್ದ್ರಲ್ಲಿ ಇಲ್ವೋ ಅದನ್ನ ಯೂಸ್ ಮಾಡಕ್ಕೆ ನೋಡ್ತೀವಿ. ಸೊ ಅಂತಂದ್ರೆ ಇವಾಗ BC ಅಂತ ಯಾರ್ದಿದೆಯೋ ಕೋರ್ಸು ಅದನ್ನ ಬಿಟ್ಟು ಬೇರೆ ಎಲ್ಲ ರೆಕಾರ್ಡ್ಸ್ ನ ತೋರ್ಸು ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಇದು ನಾಟ್ ಈಕ್ವಲ್ ಟು ನ ತೋರಿಸುತ್ತೆ. ಸೊ ಇಲ್ಲಿ BC ಅಂತ ಇರೋ ಯಾರು ಇರಲ್ಲ. ಸೊ ಇಲ್ಲಿ ನೋಡಿದ್ರೆ ಕೋರ್ಸ್ ಅಲ್ಲಿ BC ಅಂತ ಇರೋರು ಯಾರು ಇರಲ್ಲ. ಸೊ ಅದಕ್ಕೆ ನಾವು ನಾಟ್ ಈಕ್ವಲ್ ಟು ಅಂತ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಅಂತಂದ್ರೆ ವೇರ್ ಕ್ಲಾಸ್. ಅಂದ್ರೆ ಇವಾಗ ಇಲ್ಲಿ ಬಂದ್ಬಿಟ್ಟು ವೇರ್ ಸಿಟಿ ಈಕ್ವಲ್ ಟು ಅಹಮದಾಬಾದ್ ಅಂಡ್ ಕೋರ್ಸ್ ಇಸ್ ಈಕ್ವಲ್ ಟು BC ಅಂತ ಬೋತ್ ಕಂಡೀಷನ್ಸ್ ಟ್ರೂ ಇರಬೇಕು. ಅವಾಗ್ಲೇ ಇದು ಬಂದ್ಬಿಟ್ಟು ಫೆಚ್ ಆಗುತ್ತೆ. ಸೊ ಇಲ್ಲಿ ಇವಾಗ ಕೋರ್ಸ್ ಅಲ್ಲಿ BC ಇರಬೇಕು ಮತ್ತೆ ಸಿಟಿಯಲ್ಲಿ ಅಹಮದಾಬಾದ್ ಅಂತ ಇರಬೇಕು. ಅದು ಸೇಮ್ ಸ್ಟೂಡೆಂಟ್. ಅವಾಗ ಮಾತ್ರ ಇದು ಬಂದ್ಬಿಟ್ಟು ಟ್ರೂ ಆಗಿ ನಮಗೆ ಡೇಟಾನ ಫೆಚ್ ಮಾಡುತ್ತೆ. ಸೊ ಈ ತರ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಆರ್
ಆರ್ ಕಂಡೀಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಕಂಡೀಷನ್ ಅಟ್ಲೀಸ್ಟ್ ಒನ್ ಕಂಡೀಷನ್ ಟ್ರೂ ಆಗಿರ್ಬೇಕು. ಅಂದ್ರೆ ಸಿಟಿ ಆದ್ರೂ ಮುಂಬೈ ಆಗಿರ್ಬೇಕು, ಇಲ್ಲ ಸಿಟಿ ಪುಣೆ ಆಗಿರ್ಬೇಕು, ಇಲ್ಲಾಂದ್ರೆ ಎರಡೂ ಆಗಿರ್ಬೇಕು. ಎರಡೂ ಆಗಿದ್ರು ಕೂಡ ಫೆಚ್ ಆಗುತ್ತೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದಾಗಿದ್ರು ಕೂಡ ಫೆಚ್ ಆಗುತ್ತೆ. ಸೊ ಇಲ್ಲಿ ಸಿಟಿ ಯಾವ್ದಾದ್ರು ಒಂದಾಗಿದ್ರೆ ಫೆಚ್ ಆಗುತ್ತೆ. ನೋಡಿ ಇಲ್ಲಿ ನೋಡಿದ್ವಿ. ಇವಾಗ ಆರವ್ ಶರ್ಮಾ ಅಂತ ಇವನು ಮುಂಬೈ ಸಿಟಿಯಿಂದ ಇದ್ದಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೀರಾ ಅಂತ ಪುಣೆ ಸಿಟಿಯಿಂದ ಇದ್ದಾರೆ. ಸೊ ಈ ತರ ಫೆಚ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಟ್ ಅಂತ ಕಂಡೀಷನ್ ನ ರಿವರ್ಸ್ ಮಾಡುತ್ತೆ. ಅಂದ್ರೆ ಇವಾಗ ನಮ್ದು ಈಕ್ವಲ್ ಟು ಇದ್ರೆ ಅದನ್ನ ನಾಟ್ ಈಕ್ವಲ್ ಟು ಅಂತ ನಾವು ಮಾಡ್ತೀವಿ ಅಲ್ವಾ. ಸೊ ಆ ತರ ವೇರ್ ನಾಟ್ ಸ್ಟೇಟ್ ಈಕ್ವಲ್ ಟು ಗುಜರಾತ್ ಅಂತ ಇದ್ರೆ ಅದನ್ನ ಫೆಚ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಗುಜರಾತ್ ಅಂತ ಯಾರ್ದು ಇಲ್ವೋ ಸ್ಟೇಟು ಅವ್ರನ್ನ ನಾವು ಇಲ್ಲಿ ಫೆಚ್ ಮಾಡ್ತಾ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಗುಜರಾತ್ ಅಂತ ಸ್ಟೇಟ್ ಯಾರ್ದು ಇರಲ್ಲ. ಗುಜರಾತ್ ಅಂತ ಇರೋ ಸ್ಟೇಟ್ ನ ರಿಮೂವ್ ಮಾಡಿಬಿಟ್ಟು ಬೇರೆ ಸ್ಟೇಟ್ಸ್ ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ವೀನ್ ಆಪರೇಟರ್. ಬಿಟ್ವೀನ್ ಆಪರೇಟರ್ ಅಲ್ಲಿ ಇನ್ಕ್ಲೂಡಿಂಗ್ ರೇಂಜ್ ಚೆಕ್ ಮಾಡುತ್ತೆ. ಅಂದ್ರೆ ಇನ್ಕ್ಲೂಸಿವ್ ರೇಂಜ್ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಅದರ ಮಧ್ಯದಲ್ಲಿರೋದು ನಮಗೆ ಡೇಟಾ ಬಂದ್ಬಿಟ್ಟು ಫೆಚ್ ಆಗುತ್ತೆ. ಸೊ ಅದನ್ನ ಬಿಟ್ವೀನ್ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಡೇಟ್ ಆಫ್ ಬರ್ತ್ ಇದ್ರ ಮಧ್ಯೆ ಯಾರ್ದಿದೆಯೋ ಅದನ್ನ ನಾವು ಫೆಚ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನಿದೆಯೋ ಇವಾಗ 2004 ಇಂದ ಮತ್ತೆ 2006 ಮಧ್ಯದಲ್ಲಿ ಯಾರ್ಯಾರ ಡೇಟ್ ಆಫ್ ಬರ್ತ್ ಇದೆಯೋ ಆ ಡೇಟಾನ ಬಂದು ನಮಗೆ ಇಲ್ಲಿ ಫೆಚ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಆಪರೇಟರ್ ಅಂತ. ಇನ್ ಅಂತಂತಂದ್ರೆ ಮಲ್ಟಿಪಲ್ ಆರ್ ಕಂಡೀಷನ್ ಸಿಂಪ್ಲಿಫೈ ಮಾಡುತ್ತೆ. ಮಲ್ಟಿಪಲ್ ಆರ್ ಕಂಡೀಷನ್ಸ್ ನ ಸಿಂಪ್ಲಿಫೈ ಮಾಡುತ್ತೆ. ಅಂದ್ರೆ ಇವಾಗ ನಾವು ಆರ್ ಅಂತ ಯೂಸ್ ಮಾಡ್ಕೊಂಡು ಸಿಟಿ ಈಕ್ವಲ್ ಟು ಮುಂಬೈ ಆರ್ ಪುಣೆ ಅಂತ ತಗೊಂಡಿದೀವಿ ಅಲ್ವಾ. ಸೊ ಇದು ಬಂದ್ಬಿಟ್ಟು ಆರ್ ಕಂಡೀಷನ್ಸ್ ನ ಮಲ್ಟಿಪಲ್ ಆಗಿ ನಾವು ಯೂಸ್ ಮಾಡಕ್ಕೆ. ಸೊ ಈ ತರ ನಾವು ಒಂದೇ ಕಂಟೈನರ್ ಅಲ್ಲಿ ಬರೀಬಹುದು. ಸೊ ಅಂದ್ರೆ ಇದು ನಮ್ದೇನ್ ಬ್ರಾಕೆಟ್ಸ್ ಇರುತ್ತೋ ಆ ಬ್ರಾಕೆಟ್ಸ್ ಅಲ್ಲಿ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ಕೊಟ್ಬಿಟ್ಟು ಆ ವ್ಯಾಲ್ಯೂಸ್ ನ ನಾವು ಫೆಚ್ ಮಾಡ್ಕೋತೀವಿ. ಸೊ ಅಂದ್ರೆ ಇವಾಗ ಮುಂಬೈ ಡೆಲ್ಲಿ ಅಂತ ಇದೆ, ಇಲ್ಲಿ ನಮ್ಗೆ ಚೆನ್ನೈ ಮತ್ತೆ ಮುಂಬೈ ತೋರಿಸುತ್ತೆ. ಡೆಲ್ಲಿ ನಾವು ಇನ್ಸರ್ಟ್ ಮಾಡುವಾಗ ಯಾವ ಡೇಟಾನು ಇನ್ಸರ್ಟ್ ಮಾಡಿಲ್ಲ, ಅಂದ್ರೆ ಡೆಲ್ಲಿಯಿಂದ ಯಾರು ಇಲ್ಲ ಅಂತ ನಾವು ಮುಂಚೆನೆ ನಮ್ಮ ಡೇಟಾಬೇಸ್ ಅಲ್ಲಿ ಯಾವುದು ಇಲ್ಲ ಆ ತರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಆಪರೇಟರ್ ಅಂತ. ಇದು ಪ್ಯಾಟರ್ನ್ ಮ್ಯಾಚಿಂಗು. ಅಂದ್ರೆ ಇವಾಗ ಇದೇನ್ ಪರ್ಸೆಂಟೇಜ್ ಇದೆಯೋ ಇದೊಂದು ವೈಲ್ಡ್ ಕಾರ್ಡು. ಅಂದ್ರೆ ಇದು ಎ ಇಂದ ಸ್ಟಾರ್ಟ್ ಆಗೋ ಯಾವ ಪ್ಯಾಟರ್ನ್ ಇರುತ್ತೋ, ಅಂದ್ರೆ ಇವಾಗ ಅಭಿಷೇಕ್ ಅಂತ ಇರುತ್ತೆ, ಅರವ್ ಅಂತ ಇರುತ್ತೆ, ಆ ಹೆಸರಿನ ಎಲ್ಲಾ ನೇಮ್ಸ್ ಗಳನ್ನ ಫೆಚ್ ಮಾಡು ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಎ ಇಂದ ಸ್ಟಾರ್ಟ್ ಆಗೋ ಎಲ್ಲಾ ನೇಮ್ಸ್ ಆಗಿರ್ಬೋದು ಅದನ್ನ ಫೆಚ್ ಮಾಡುತ್ತೆ. ಸೊ ಇಲ್ಲಿ ನೋಡಿ ಅರವ್, ಅನನ್ಯ, ಅರ್ಜುನ್ ಅಂತ. ಸೊ ಅದೇ ತರ ಜಿಮೇಲ್ಗೂ ಕೂಡ ನಾವು ವೈಲ್ಡ್ ಕಾರ್ಡ್ ನ ಆಡ್ ಮಾಡಿದೀವಿ. ಸೊ ಅಂದ್ರೆ ಇವಾಗ ಪರ್ಸೆಂಟೇಜ್ ನ ನಾವು ಜಿಮೇಲ್ಗೂ ಕೂಡ ಆಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಜಿಮೇಲ್ ಇದೆ ಅಲ್ವಾ, ಮೇಲ್ಗೆ @gmail.com ಅಂತ ಯಾರಿಂದ ಎಂಡ್ ಆಗುತ್ತೋ ಜಿಮೇಲ್ ಅಲ್ಲಿ, ಇಮೇಲ್ ಅಲ್ಲಿ, ಸೊ ಆ ಇಮೇಲ್ ಗಳನ್ನ ಮಾತ್ರ ನನಗೆ ತೋರಿಸುವಂತ. ಇವಾಗ ಸ್ವಲ್ಪ ಜನದ ಏನಿರುತ್ತೆ ಅಂತಂದ್ರೆ ಕಂಪನಿ ನೇಮ್ ಅಲ್ಲಿ ಇರುತ್ತೆ, ಅಥವಾ @yahoo.com ಅಂತ ಇರುತ್ತೆ, ಆ ತರದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಲಾಸ್ಟ್ ಅಲ್ಲಿ @gmail.com ಅಂತ ಇದ್ರೆ ಮಾತ್ರ ನನಗೆ ಆ ಡೇಟಾನ ಫೆಚ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ @gmail.com ಯಾರ್ಯಾರ್ದಿದೆಯೋ ಅದ್ರ ಡಾಟಾ ಬಂದ್ಬಿಟ್ಟು ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಈಸ್ ನಲ್ ಆಪರೇಟರ್ ಅಂತ. ಓನ್ಲಿ ನಲ್ ವ್ಯಾಲ್ಯೂಸ್ ನ ಚೆಕ್ ಮಾಡುತ್ತೆ, ಎಂಟಿ ಸ್ಟ್ರಿಂಗ್ ಮ್ಯಾಚ್ ಆಗಲ್ಲ. ಸೊ ರಿಮೈನಿಂಗ್ ದಿಸ್ ಅಂದ್ರೆ ಎಂಟಿ ಸ್ಟ್ರಿಂಗ್ ಬಿಟ್ಟು ಬೇರೆದೆಲ್ಲಾನು, ಅಂದ್ರೆ ಇವಾಗ ಓನ್ಲಿ ನಲ್ ವ್ಯಾಲ್ಯೂ ನಾವು ಇನ್ಸರ್ಟ್ ಮಾಡುವಾಗ ಅದನ್ನ ಹಾಗೆ ಇನ್ಸರ್ಟೇ ಮಾಡದೆ ಹಂಗೆ ಬಿಟ್ಬಿಟ್ಟಿದ್ರೆ ಅದೊಂದು ನಲ್ ವ್ಯಾಲ್ಯೂ ಆಗುತ್ತೆ.
ಅದೇ ನಾವು ಡಬಲ್ ಕೋಟ್ ಕೊಟ್ಟು ಸಿಂಗಲ್ ಕೋಟ್ ಕೊಟ್ಟು ಯೂಸ್ ಮಾಡಿದ್ರೆ ಸೊ ಅದು ಬಂದ್ಬಿಟ್ಟು ಎಂಟಿ ಸ್ಟ್ರಿಂಗ್ ಆಗುತ್ತೆ. ಸೊ ಇಲ್ಲಿ ನಮಗೆ ಈಸ್ ನಲ್ ವ್ಯಾಲ್ಯೂ ಯಾವುದು ಇಲ್ಲ. ಸೊ ನಾವು ಇನ್ಸರ್ಟ್ ಮಾಡುವಾಗ ಪ್ರತಿಯೊಂದಕ್ಕೂ ಪ್ರತಿ ಅಟ್ರಿಬ್ಯೂಟ್ಸ್ಗೂ ನಾವು ವ್ಯಾಲ್ಯೂನ ಕೊಟ್ಬಿಟ್ಟೆ ಆಡ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಶೋ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಬರುತ್ತೆ. ಅಗ್ರಿಗೇಟ್ ಫಂಕ್ಷನ್ಸ್ ನ ಮಲ್ಟಿಪಲ್ ರೋಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡುತ್ತೆ. ಸೊ ಅದೇನಂತಂದ್ರೆ ಕೌಂಟು. ಫಸ್ಟ್ ಬಂದ್ಬಿಟ್ಟು ಕೌಂಟ್ ಅಂತಂತಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಕೌಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಟೋಟಲ್ ರೋಸ್ ನ ಕೌಂಟ್ ಮಾಡುತ್ತೆ. ಇವಾಗ ನಮ್ದು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ. ಆ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಆ ಕ್ಲಾಸ್ ರೂಮ್ ಅಲ್ಲಿ, ಆ ಸ್ಟೂಡೆಂಟ್ಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾವು ಕೌಂಟ್ ಆಸ್ಟ್ರಾಗ್ ಅಂತ ಕೊಟ್ಟಿದ್ರೆ ಸೊ ನಮ್ ರೆಕಾರ್ಡ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೋ ಆ ರೆಕಾರ್ಡ್ಸ್ ನ ಫೆಚ್ ಮಾಡಕ್ಕೆ ನಾವು ಟೋಟಲ್ ರೋಸ್ ನ ಕೌಂಟ್ ಮಾಡಕ್ಕೆ ಕೌಂಟ್ ಆಸ್ಟ್ರಾಗ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಅದ್ ಯಾವ ತರ ಅಂತಂತಂದ್ರೆ ಇಲ್ಲಿ ನಮ್ ರೆಕಾರ್ಡ್ಸ್ ಅಲ್ಲಿ ಇವಾಗ 11 ರೆಕಾರ್ಡ್ಸ್ ಇದೆ ಅಂತ ಹೇಳಿದೆ ಅಲ್ವಾ ನಾನು. ಸೊ ಅದ್ ಬಂದ್ಬಿಟ್ಟು ಇಲ್ಲಿ 11 ರೆಕಾರ್ಡ್ಸ್ ಆಡ್ ಆಗುತ್ತೆ. ಇಲ್ಲಿ ನಮ್ಗೆ ಬಂದ್ಬಿಟ್ಟು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದಾರೋ 11 ಸ್ಟೂಡೆಂಟ್ಸ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಮ್ ಅಂತ ನ್ಯೂಮೆರಿಕಲ್ ಕಾಲಮ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಅಂದ್ರೆ ನ್ಯೂಮೆರಿಕಲ್ ಕಾಲಮ್ಸ್ ಯಾವ್ಯಾವ ಇರುತ್ತೋ, ಇವಾಗ ಸ್ಟೂಡೆಂಟ್ ಐಡಿ ಆಗಿರ್ಬೋದು, ಸ್ಟೂಡೆಂಟ್ ಫೀಸ್ ಆಗಿರ್ಬೋದು, ಮತ್ತೆ ಸ್ಯಾಲರಿ ಆಗಿರ್ಬೋದು, ಎಂಪ್ಲಾಯ್ ಟೇಬಲ್ ಅಂತ ತಗೊಂಡಿದ್ರೆ ಸೊ ಆ ತರದಕ್ಕೆ ನಮ್ಗೆ ನ್ಯೂಮೆರಿಕ್ ಟೇಬಲ್ಗೆ ಮಾತ್ರ ಅದನ್ನು ಯೂಸ್ ಮಾಡ್ಕೋತೀವಿ ಸಮ್ನ. ಸೊ ಅದೇ ತರ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ BCA ಅಂತಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ BCA ದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೂ ಕೂಡ ನಾವು ಸೆಲೆಕ್ಟ್ ಅಂತ ಯೂಸ್ ಮಾಡ್ಕೊಂಡು ಹ್ಯಾಶ್ಟ್ಯಾಗ್ ನ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಬಂದ್ಬಿಟ್ಟು BCA ದಲ್ಲಿ ಇವಾಗ 2 ಜನ ಇದ್ದಾರೆ. ಸೊ ಅದ್ ಬಂದ್ಬಿಟ್ಟು ಇಲ್ಲಿ ನಮ್ಗೆ BCA ಸ್ಟೂಡೆಂಟ್ಸ್ 2 ಅಂತ ಶೋ ಆಗುತ್ತೆ. ಇವಾಗ ಸಮ್ ಅಲ್ಲಿ ನಮ್ಗೆ ಓನ್ಲಿ ನ್ಯೂಮೆರಿಕ್ ಕಾಲಮ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ಇವಾಗ ಸ್ಟೂಡೆಂಟ್ ಐಡಿ ಮಾತ್ರ ತಗೊಂಡಿದ್ದೇನಲ್ವಾ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಐಡಿ ಅಂತಂದ್ರೆ ಸ್ಟೂಡೆಂಟ್ಸ್ ಐಡಿನ 1 2 3 ಏನಿದೆಯೋ 101 102 ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಸಮ್ ಮಾಡ್ಬಿಟ್ಟು ನಮ್ಗೆ ರಿಸಲ್ಟ್ ನ ಕೊಡುತ್ತೆ. ಟೋಟಲ್ ಆಗಿ ನಮ್ಗೆ ಅಷ್ಟು ಸ್ಟೂಡೆಂಟ್ ನಂಬರ್ ನ ಸಮ್ ಮಾಡಿದ್ರೆ 1166 ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆವರೇಜ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡುತ್ತೆ. ಅಂತಂದ್ರೆ ಇವಾಗ ಸ್ಟೂಡೆಂಟ್ ಐಡಿ ಏನಿದೆಯೋ ಅದರ ಮೇಲೆ ನಾವು ಆವರೇಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇವಾಗ ಯಾವುದು ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೆ ನಾನು ಸ್ಟೂಡೆಂಟ್ ಐಡಿ ಮೇಲೆನೆ ಆವರೇಜ್ ಮಾಡ್ತಾ ಇರೋದು. ಸೊ ಅದ್ ಬಂದ್ಬಿಟ್ಟು 106 ಅಂತ ತೋರಿಸುತ್ತೆ. 10600 ಅಂತ ಬಂದಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೀನ್ ಅಂತಂದ್ರೆ ಅರ್ಲಿಯೆಸ್ಟ್ ಡೇಟ್ ಆರ್ ಓಲ್ಡೆಸ್ಟ್ ಸ್ಟೂಡೆಂಟ್, ಮುಂಚೆ ಸ್ಟೂಡೆಂಟ್ ಅಥವಾ ಹೊಸದಾಗಿರೋ ಸೇರ್ಕೊಂಡಿರೋ ಸ್ಟೂಡೆಂಟ್ಗೆ ಸೊ ಅವ್ರ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದು ಬಂದ್ಬಿಟ್ಟು ಅರ್ಲಿಯೆಸ್ಟ್ ಡೇಟ್ ಆಗುತ್ತೆ. ಸೊ ಅಂದ್ರೆ ಓಲ್ಡೆಸ್ಟ್ ಸ್ಟೂಡೆಂಟ್ ಏನಿರ್ತಾರೋ ಅಂದ್ರೆ ಇವಾಗ 2023 ಅಲ್ಲಿ ಮುಗಿತಿರೋ ಡಿಗ್ರಿ ಅವ್ರದ್ದು ಏಜ್ ಬಂದ್ಬಿಟ್ಟು 2000 ಇರುತ್ತೆ ಡೇಟ್ ಆಫ್ ಬರ್ತ್. ಸೊ ಆ ತರ ಇವಾಗ ಅರ್ಲಿಯರ್ ಡೇಟ್ ಮತ್ತೆ ಓಲ್ಡೆಸ್ಟ್ ಸ್ಟೂಡೆಂಟ್ಗೆ ನಾವು ಡೇಟ್ ಆಫ್ ಬರ್ತ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ಮೀನ್ ಅಂತಂತಂದ್ರೆ ನಾವು ಓಲ್ಡೆಸ್ಟ್ ಆರ್ ಅರ್ಲಿಯರ್ ಬರ್ತ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ನಾವು ಮೀನ್ ನ ಯೂಸ್ ಮಾಡ್ತೀವಿ. ಸೊ ಮಿನಿಮಮ್ ಅಂತಂದ್ರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸಿನಲ್ಲಿರೋ ಅಂದ್ರೆ ದೊಡ್ಡವರು ಮತ್ತೆ ಅವ್ರ ಡೇಟ್ ಆಫ್ ಬರ್ತ್ ತುಂಬಾ ಹಳೇದು ಅಂತಂದ್ರೆ 2022 ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ನಾವು ಮ್ಯಾಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಲೇಟೆಸ್ಟ್ ಅಡ್ಮಿಷನ್ ಡೇಟ್, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರ್ದು ಅಡ್ಮಿಷನ್ ಆಗಿದೆಯೋ ಅದನ್ನ ನಾವು ಫೆಚ್ ಮಾಡಕ್ಕೆ ಯೂಸ್ ಮಾಡ್ತಾ ಇರೋದು ಮ್ಯಾಕ್ಸ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಇದು ತೋರಿಸುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂತಂದ್ರೆ ಇವಾಗ ಲೇಟೆಸ್ಟ್ ಆಗಿ ಯಾರು ಅಡ್ಮಿಷನ್ ತಗೊಂಡಿದ್ದಾರೆ, ಯಾವ ಡೇಟ್ಗೆ ತಗೊಂಡಿದ್ದಾರೆ ಅಂತ ಇಲ್ಲಿ ಬಂದ್ಬಿಟ್ಟು ನಮಗೆ ಡೇಟ್ ನ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಗೇಟ್ ಫಂಕ್ಷನ್ಸ್ ವಿತ್ ಗ್ರೂಪ್ ಬೈ. ಸಮ್ ವ್ಯಾಲ್ಯೂಸ್ ಗ್ರೂಪ್ ಮಾಡಿ ಅಗ್ರಿಗೇಟ್ ಅಪ್ಲೈ ಮಾಡುತ್ತೆ. ಸೊ ಅಂದ್ರೆ ವಿತೌಟ್ ಗ್ರೂಪ್ ಬೈ ಕಾಲಮ್ ಪ್ಲಸ್ ಅಗ್ರಿಗೇಟ್ ಕಂಬೈನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಗ್ರೂಪ್ ಬೈ ನ ಯೂಸ್ ಮಾಡ್ಕೋತೀವಿ ನಾವು.
ಅರ್ಥ ಆಯ್ತಾ? ವಿತೌಟ್ ಗ್ರೂಪ್ ಬೈ ಕಾಲಮ್ ಪ್ಲಸ್ ಅಗ್ರಿಗೇಟ್ ಕಂಬೈನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಸಮ್ ವ್ಯಾಲ್ಯೂ ಗ್ರೂಪ್ ಮಾಡಿ ಅಗ್ರಿಗೇಟ್ ನ ಅಪ್ಲೈ ಮಾಡುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ನಾನು ಗ್ರೂಪ್ ಬೈ ಕೋರ್ಸ್ ನ ತಗೊಂಡಿದ್ದೀನಿ. ಸೊ ಈ ಕೋರ್ಸ್ ಅಂತಂತಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ಇಂದ. ಸೊ ಈ ಕೋರ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ, ಪ್ರತಿ ಕೋರ್ಸ್ಗೂ ಎಷ್ಟು ಜನ ಇದ್ದಾರೆ, ಪ್ರತಿ ಕೋರ್ಸ್ಗೂ ಒಬ್ಬರೊಬ್ಬರೇ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು BCA ಗೆ 2 ಜನ ಇದ್ದಾರೆ. ಸೊ ಆ ತರ ನಮ್ಗೆ ತೋರ್ಸಕ್ಕೆ ನಾವು ಗ್ರೂಪ್ ಬೈ ನ ಯೂಸ್ ಮಾಡ್ಕೋತೀವಿ. ಇಲ್ಲಿಯೂ ಕೂಡ ಸಿಟಿನ ನಾನು ಪ್ರತಿ ಸಿಟಿಯಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೋಡಕ್ಕೆ ನಾನು ಗ್ರೂಪ್ ಬೈ ನ ಯೂಸ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಟೇಬಲ್ ಇಂದ ರಿಟ್ರೀವ್ ಮಾಡ್ತಾ ಇರೋದು. ಸೊ ಇಲ್ಲಿಯೂ ಕೂಡ ಪ್ರತಿ ಸಿಟಿಯಿಂದ ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ ಇದ್ದಾರೆ. ಓನ್ಲಿ ಅಹಮದಾಬಾದ್ ಅಂತ 2 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾವಿಂಗ್ ಕ್ಲಾಸ್ ಅಂತ. ಇಲ್ಲಿ ಬಂದ್ಬಿಟ್ಟು ಡಿಫರೆನ್ಸ್ ಬಿಟ್ವೀನ್ ವೇರ್ ಕ್ಲಾಸ್ ಅಂಡ್ ಹ್ಯಾವಿಂಗ್ ಕ್ಲಾಸ್ ಅಂತ. ವೇರ್ ಕ್ಲಾಸ್ ಅಲ್ಲಿ ರೋ ಲೆವೆಲ್ ಫಿಲ್ಟರ್ ಆಗುತ್ತೆ, ಹ್ಯಾವಿಂಗ್ ಕ್ಲಾಸ್ ಅಲ್ಲಿ ಗ್ರೂಪ್ ಲೆವೆಲ್ ಫಿಲ್ಟರ್ ಆಗುತ್ತೆ. ಇಂಟರ್ವ್ಯೂ ಪ್ರೆಸ್ಪೆಕ್ಟ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ವೇರ್ ಕ್ಲಾಸ್ ರೋ ಲೆವೆಲ್ ಅಲ್ಲಿ ಫಿಲ್ಟರ್ ಆಗುತ್ತೆ, ಹ್ಯಾವಿಂಗ್ ಕ್ಲಾಸ್ ಗ್ರೂಪ್ ಲೆವೆಲ್ ಅಲ್ಲಿ ಫಿಲ್ಟರ್ ಆಗುತ್ತೆ. ಸೊ ಇಲ್ಲಿ ನಾವು ಹ್ಯಾವಿಂಗ್ ಕ್ಲಾಸ್ ನ ತಗೊಂಡ್ಬಿಟ್ಟು ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ. ಸೊ ಸ್ಟೂಡೆಂಟ್ಸ್ ಟೇಬಲ್ ಇಂದ ಕೋರ್ಸ್ ನ ಗ್ರೂಪ್ ಮಾಡಿಕೊಂಡು ಯಾರ್ದು 5 ಗಿನ್ನ ಜಾಸ್ತಿ ಕೋರ್ಸ್ ತಗೊಂಡಿದಾರೋ ಅವ್ರನ್ನ ಫೆಚ್ ಮಾಡು ಅಂತ ಹೇಳ್ತಾ ಇರೋದು. ಆ ಕೋರ್ಸ್ ನ ಫೆಚ್ ಮಾಡುವಂತ. ಸೊ ಹೈಯೆಸ್ಟ್ ಕೋರ್ಸ್ ನ ಯಾರು ಎನ್ರೋಲ್ ಮಾಡಿದಾರೋ ಆ ಕೋರ್ಸ್ ನ ನನಗೆ ಫೆಚ್ ಮಾಡಿ ತೋರಿಸು ಅಂತ ಹೇಳ್ತಾ ಇರೋದು. ಸೊ ಮೋರ್ ದೆನ್ 5 ಸ್ಟೂಡೆಂಟ್ಸ್ ಯಾರು ತಗೊಂಡಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಮಗೆ ಎಂಟಿ ತೋರಿಸುತ್ತೆ. ಸೊ ಈ ತರ ಬಂದ್ಬಿಟ್ಟು ನಮಗೆ ಹ್ಯಾವಿಂಗ್ ಕ್ಲಾಸ್ ಇರುತ್ತೆ. ಸೊ ಟುಡೇ ನಾವು SQL ಬೇಸಿಕ್ ಸ್ಟ್ರಕ್ಚರ್ ಇಂದ ಅಗ್ರಿಗೇಟ್ ಫಂಕ್ಷನ್ ವರೆಗೂ ಕಂಪ್ಲೀಟ್ ಫ್ಲೋ ನೋಡಿದ್ವಿ. ಫಸ್ಟ್ ಡಿಸೈನ್ ಸ್ಟ್ರಕ್ಚರ್ ನೋಡಿದ್ವಿ, ಇನ್ಸರ್ಟ್ ಡೇಟಾ ಮಾಡೋದು ನೋಡಿದ್ವಿ, ರಿಟ್ರೀವ್ ಯೂಸಿಂಗ್ ಸೆಲೆಕ್ಟ್ ಮಾಡಿದ್ ನೋಡಿದ್ವಿ, ಆಮೇಲೆ ಫಿಲ್ಟರ್ ನ ಯಾವ ತರ ಅಪ್ಲೈ ಮಾಡಬೇಕು ಅಂತ ನೋಡಿದ್ವಿ, ಯೂಸ್ ಅಗ್ರಿಗೇಟ್ ಫಾರ್ ಅನಾಲಿಸಿಸ್ ಅಂತ ನೋಡಿದ್ವಿ. ಪ್ರಾಕ್ಟೀಸ್ ಮಾಡಿದ್ರೆ SQL ತುಂಬಾ ಲಾಜಿಕ್ ಅಂಡ್ ಪವರ್ಫುಲ್ ಲ್ಯಾಂಗ್ವೇಜ್. If you found this session useful, like, share, subscribe. Next section ಅಲ್ಲಿ SQL join concept explain ಮಾಡ್ತೀನಿ in detail. Thank you friends.